ಅಂದರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ, ನೀವು ಸೋಮವಾರ ಬನ್ನಿ ಅಂಕಲ್, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಮ್ಮ ಆಯಿತು ಅಂತ ಹೇಳಿದೆ. ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ಹಿಂದೂ ಅವರ ಯಜಮಾನರಿಂದ, ಸಮರ್ಥದಿಂದ ಫೋನ್ ಬಂದ ತಕ್ಷಣ ನಾನು ಖುಷಿಯಾಗಿ ಅಮ್ಮ ಬರೋಕ್ಕೆ ಕೇಳಿರ್ಬೇಕು, ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರಣ ಅಂತ ತುಂಬ ನೋವಾಯಿತು ನನಗೆ. ಆಗೋ ಅವ್ರನ್ನ ಆ ಥರ ನೋಡಿ ಮಾತಾಡೋಕ್ಕಾಗಿಲ್ಲ. ಅಮ್ಮನ ಆತ್ಮಿಗೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ. ಈಗ ಅವರ ಕುಟುಂಬದವರ ಮಾಹಿತಿ ಪ್ರಕಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಚನ್ನಪಟ್ಟಣದ ದಶವಾರ ಊರಲ್ಲಿ ಅಂತ್ಯಕ್ರಿಯೆ ನಡೆಯೋದು. ಅದು ಇನ್ನೊಂದು ಸರಿ ಟಿವಿಲಿ ಇಲ್ಲಿ ಬರ್ತಾ ಇತ್ತಂತೆ. ಅಮ್ಮನ್ನ ಇವತ್ತು ಕಳ್ಕೊಂಡಿದ್ದೀವಿ, ತುಂಬಾ ದುಃಖ ಆಗ್ತಾ ಇದೆ. ಅವರು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ರು, ಅವ್ರನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ಈಗ ರೀಸೆಂಟಾಗಿ ನನಗೆ ಮನೆಗೆ ಹಣ್ಣೆಲ್ಲ ಕಳಿಸ್ಕೊಟ್ಟಿದ್ರು. ಇವತ್ತು ಅವರಿಲ್ಲ, ಕಳ್ಕೊಂಡಿದ್ದೀವಿ, ತುಂಬ ದುಃಖ ಆಗ್ತಾ ಇದೆ. ಅವರಿಲ್ಲದೆ ನನಗೆ ದೊಡ್ಡ ಮಹಾನ್ ಕಾರ್ಯನ ಕಳ್ಕೊಂಡಿದ್ದೀವಿ ಅಂತ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಹೇಳ್ಕೊಳ್ಳಿಕ್ಕೆ. ಆದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆಲ್ಲ ಒಳ್ಳೆ ಶಾಂತಿ ಸಿಗಲಿ ಅಂತ ಈ ಟೈಮಲ್ಲಿ ಹೇಳಕ್ಕೆ. ಅಂದರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ, ನೀವು ಸೋಮವಾರ ಬನ್ನಿ ಅಂಕಲ್, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಮ್ಮ ಆಯಿತು ಅಂತ ಹೇಳಿದೆ. ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ಹಿಂದೂ ಅವರ ಯಜಮಾನರಿಂದ, ಸಮರ್ಥದಿಂದ ಫೋನ್ ಬಂದ ತಕ್ಷಣ ನಾನು ಖುಷಿಯಾಗಿ ಅಮ್ಮ ಬರೋಕ್ಕೆ ಕೇಳಿರ್ಬೇಕು, ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರಣ ಅಂತ ತುಂಬ ನೋವಾಯಿತು ನನಗೆ. ಆಗೋ ಅವ್ರನ್ನ ಆ ಥರ ನೋಡಿ ಮಾತಾಡೋಕ್ಕಾಗಿಲ್ಲ. ಅಮ್ಮನ ಆತ್ಮಿಗೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ. ಈಗ ಅವರ ಕುಟುಂಬದವರ ಮಾಹಿತಿ ಪ್ರಕಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಚನ್ನಪಟ್ಟಣದ ದಶವಾರ ಊರಲ್ಲಿ ಅಂತ್ಯಕ್ರಿಯೆ ನಡೆಯೋದು. ಅದು ಇನ್ನೊಂದು ಸರಿ ಟಿವಿಲಿ ಇಲ್ಲಿ ಬರ್ತಾ ಇತ್ತಂತೆ. ಅಮ್ಮನ್ನ ಇವತ್ತು ಕಳ್ಕೊಂಡಿದ್ದೀವಿ, ತುಂಬ ದುಃಖ ಆಗ್ತಾ ಇದೆ. ಅವರು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ರು, ಅವ್ರನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ಈಗ ರೀಸೆಂಟಾಗಿ ನನಗೆ ಮನೆಗೆ ಹಣ್ಣೆಲ್ಲ ಕಳಿಸ್ಕೊಟ್ಟಿದ್ರು. ಇವತ್ತು ಅವರಿಲ್ಲ, ಕಳ್ಕೊಂಡಿದ್ದೀವಿ, ತುಂಬ ದುಃಖ ಆಗ್ತಾ ಇದೆ. ಅವರಿಲ್ಲದೆ ನನಗೆ ದೊಡ್ಡ ಮಹಾನ್ ಕಾರ್ಯನ ಕಳ್ಕೊಂಡಿದ್ದೀವಿ ಅಂತ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಹೇಳ್ಕೊಳ್ಳಿಕ್ಕೆ. ಆದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆಲ್ಲ ಒಳ್ಳೆ ಶಾಂತಿ ಸಿಗಲಿ ಅಂತ ಈ ಟೈಮಲ್ಲಿ ಹೇಳಕ್ಕೆ. ಅಂದರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ, ನೀವು ಸೋಮವಾರ ಬನ್ನಿ ಅಂಕಲ್, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಮ್ಮ ಆಯಿತು ಅಂತ ಹೇಳಿದೆ. ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ಹಿಂದೂ ಅವರ ಯಜಮಾನರಿಂದ, ಸಮರ್ಥದಿಂದ ಫೋನ್ ಬಂದ ತಕ್ಷಣ ನಾನು ಖುಷಿಯಾಗಿ ಅಮ್ಮ ಬರೋಕ್ಕೆ ಕೇಳಿರ್ಬೇಕು, ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರಣ ಅಂತ ತುಂಬ ನೋವಾಯಿತು ನನಗೆ. ಆಗೋ ಅವ್ರನ್ನ ಆ ಥರ ನೋಡಿ ಮಾತಾಡೋಕ್ಕಾಗಿಲ್ಲ. ಅಮ್ಮನ ಆತ್ಮಿಗೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ. ಈಗ ಅವರ ಕುಟುಂಬದವರ ಮಾಹಿತಿ ಪ್ರಕಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಚನ್ನಪಟ್ಟಣದ ದಶವಾರ ಊರಲ್ಲಿ ಅಂತ್ಯಕ್ರಿಯೆ ನಡೆಯೋದು.
ಅದು ಇನ್ನೂ ಸರಿ ಮತ್ತಿನ್ನೊಂದು ಟಿವಿಲಿ ಏನೋ ಇಲ್ಲಿ ಬರ್ತಾ ಇತ್ತಂತೆ ಅದಕ್ಕೆ ನಮ್ಮನ್ನ ಇವತ್ತೆಲ್ಲ ಕಳ್ಕೊಂಡಿದ್ದೀವಿ. ತುಂಬ ದುಃಖ ಆಗ್ತಾ ಇದೆ. ಅವರು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ರು. ಅವ್ರನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ಈಗ ರೀಸೆಂಟಾಗಿ ನನಗೆ ಮನೆಗೆ ಹಣ್ಣೆಲ್ಲ ಕಳಿಸ್ಕೊಟ್ಟಿದ್ರು. ಇವತ್ತು ಅವರಿಲ್ಲ, ಕಳ್ಕೊಂಡಿದ್ದೀವಿ. ತುಂಬ ದುಃಖ ಆಗ್ತಾ ಇದೆ. ಅವರಿಲ್ಲದೆ ಒಂದು ದೊಡ್ಡ ಮಹಾನ್ ಕಾರ್ಯನ ಕಳ್ಕೊಂಡಿದ್ದೀವಿ ಅಂತ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಹೇಳ್ಕೊಳ್ಳಿಕ್ಕೆ. ಆದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆಲ್ಲ ಒಳ್ಳೆ ಶಾಂತಿ ಸಿಗಲಿ ಅಂತ ಈ ಟೈಮಲ್ಲಿ ಹೇಳಕ್ಕೆ ಅಂದರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ, ನೀವು ಸೋಮವಾರ ಬನ್ನಿ ಅಂಕಲ್, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಮ್ಮ ಆಯಿತು ಅಂತ ಹೇಳಿದೆ. ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ಹಿಂದೂ ಅವರ ಯಜಮಾನರಿಂದ, ಸಮರ್ಥದಿಂದ ಫೋನ್ ಬಂದ ತಕ್ಷಣ ನಾನು ಖುಷಿಯಾಗಿ ಅಮ್ಮ ಬರೋಕ್ಕೆ ಕೇಳಿರ್ಬೇಕು, ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರಣ ಅಂತ ತುಂಬ ನೋವಾಯಿತು ನನಗೆ. ಆಗೋ ಅವ್ರನ್ನ ಆ ಥರ ನೋಡಿ ಮಾತಾಡೋಕ್ಕಾಗಿಲ್ಲ. ಅಮ್ಮನ ಆತ್ಮಿಗೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ. ಈಗ ಅವರ ಕುಟುಂಬದವರ ಮಾಹಿತಿ ಪ್ರಕಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಚನ್ನಪಟ್ಟಣದ ದಶವಾರ ಊರಲ್ಲಿ ಅಂತ್ಯಕ್ರಿಯೆ ನಡೆಯೋದು. ಅದು ಇನ್ನೂ ಸರಿ ಮತ್ತಿನ್ನೊಂದು ಟಿವಿಲಿ ಏನೋ ಇಲ್ಲಿ ಬರ್ತಾ ಇತ್ತಂತೆ ಅದಕ್ಕೆ ನಮ್ಮನ್ನ ಇವತ್ತೆಲ್ಲ ಕಳ್ಕೊಂಡಿದ್ದೀವಿ. ತುಂಬ ದುಃಖ ಆಗ್ತಾ ಇದೆ. ಅವರು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ರು. ಅವ್ರನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ಈಗ ರೀಸೆಂಟಾಗಿ ನನಗೆ ಮನೆಗೆ ಹಣ್ಣೆಲ್ಲ ಕಳಿಸ್ಕೊಟ್ಟಿದ್ರು. ಇವತ್ತು ಅವರಿಲ್ಲ, ಕಳ್ಕೊಂಡಿದ್ದೀವಿ. ತುಂಬ ದುಃಖ ಆಗ್ತಾ ಇದೆ. ಅವರಿಲ್ಲದೆ ಒಂದು ದೊಡ್ಡ ಮಹಾನ್ ಕಾರ್ಯನ ಕಳ್ಕೊಂಡಿದ್ದೀವಿ ಅಂತ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಹೇಳ್ಕೊಳ್ಳಿಕ್ಕೆ. ಆದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆಲ್ಲ ಒಳ್ಳೆ ಶಾಂತಿ ಸಿಗಲಿ ಅಂತ ಈ ಟೈಮಲ್ಲಿ ಹೇಳಕ್ಕೆ ನಮ್ಮನ್ನ ಇವತ್ತೆಲ್ಲ ಕಳ್ಕೊಂಡಿದ್ದೀವಿ. ತುಂಬ ದುಃಖ ಆಗ್ತಾ ಇದೆ. ಅವರು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ರು. ಅವ್ರನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ಈಗ ರೀಸೆಂಟಾಗಿ ನನಗೆ ಮನೆಗೆ ಹಣ್ಣೆಲ್ಲ ಕಳಿಸ್ಕೊಟ್ಟಿದ್ರು. ಇವತ್ತು ಅವರಿಲ್ಲ, ಕಳ್ಕೊಂಡಿದ್ದೀವಿ. ತುಂಬ ದುಃಖ ಆಗ್ತಾ ಇದೆ. ಅವರಿಲ್ಲದೆ ಒಂದು ದೊಡ್ಡ ಮಹಾನ್ ಕಾರ್ಯನ ಕಳ್ಕೊಂಡಿದ್ದೀವಿ ಅಂತ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಹೇಳ್ಕೊಳ್ಳಿಕ್ಕೆ. ಆದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆಲ್ಲ ಒಳ್ಳೆ ಶಾಂತಿ ಸಿಗಲಿ ಅಂತ ಈ ಟೈಮಲ್ಲಿ ಹೇಳಕ್ಕೆ ಅಂದರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ, ನೀವು ಸೋಮವಾರ ಬನ್ನಿ ಅಂಕಲ್, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತಮ್ಮ ಆಯಿತು ಅಂತ ಹೇಳಿದೆ. ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ಹಿಂದೂ ಅವರ ಯಜಮಾನರಿಂದ, ಸಮರ್ಥದಿಂದ ಫೋನ್ ಬಂದ ತಕ್ಷಣ ನಾನು ಖುಷಿಯಾಗಿ ಅಮ್ಮ ಬರೋಕ್ಕೆ ಕೇಳಿರ್ಬೇಕು, ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರಣ ಅಂತ ತುಂಬ ನೋವಾಯಿತು ನನಗೆ. ಆಗೋ ಅವ್ರನ್ನ ಆ ಥರ ನೋಡಿ ಮಾತಾಡೋಕ್ಕಾಗಿಲ್ಲ. ಅಮ್ಮನ ಆತ್ಮಿಗೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ. ಈಗ ಅವರ ಕುಟುಂಬದವರ ಮಾಹಿತಿ ಪ್ರಕಾರ ನಾಳೆ ಬೆಳಿಗ್ಗೆ 11 ಗಂಟೆಗೆ ಚನ್ನಪಟ್ಟಣದ ದಶವಾರ ಊರಲ್ಲಿ ಅಂತ್ಯಕ್ರಿಯೆ ನಡೆಯೋದು. ಅದು ಇನ್ನೂ ಸರಿ ಮತ್ತಿನ್ನೊಂದು ಟಿವಿಲಿ ಏನೋ ಇಲ್ಲಿ ಬರ್ತಾ ಇತ್ತಂತೆ ಅದಕ್ಕೆ ನಮ್ಮನ್ನ ಇವತ್ತೆಲ್ಲ ಕಳ್ಕೊಂಡಿದ್ದೀವಿ. ತುಂಬ ದುಃಖ ಆಗ್ತಾ ಇದೆ. ಅವರು ಯಾವಾಗಲೂ ನಮ್ಮ ಕುಟುಂಬದಲ್ಲಿ ತುಂಬ ಪ್ರೀತಿ ಇಟ್ಕೊಂಡಿದ್ರು. ಅವ್ರನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ಈಗ ರೀಸೆಂಟಾಗಿ ನನಗೆ ಮನೆಗೆ ಹಣ್ಣೆಲ್ಲ ಕಳಿಸ್ಕೊಟ್ಟಿದ್ರು. ಇವತ್ತು ಅವರಿಲ್ಲ, ಕಳ್ಕೊಂಡಿದ್ದೀವಿ. ತುಂಬ ದುಃಖ ಆಗ್ತಾ ಇದೆ. ಅವರಿಲ್ಲದೆ ಒಂದು ದೊಡ್ಡ ಮಹಾನ್ ಕಾರ್ಯನ ಕಳ್ಕೊಂಡಿದ್ದೀವಿ ಅಂತ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಹೇಳ್ಕೊಳ್ಳಿಕ್ಕೆ. ಆದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮನೆಯವರಿಗೆಲ್ಲ ಒಳ್ಳೆ ಶಾಂತಿ ಸಿಗಲಿ ಅಂತ ಈ ಟೈಮಲ್ಲಿ ಹೇಳಕ್ಕೆ